Hi, ಎಲ್ರಿಗೂ ನಮಸ್ತೆ. Please do subscribe my channel. Today explanation topic is personality development. ಕನ್ನಡದಲ್ಲಿ ವ್ಯಕ್ತಿತ್ವ ವಿಕಸನ. How to improve your personality development? ವಾಟ್ ಈಸ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್? ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದರೆ ಕನ್ನಡದಲ್ಲಿ ವ್ಯಕ್ತಿತ್ವ ವಿಕಸನ. ಏನಿದು ವ್ಯಕ್ತಿತ್ವ, ಏನಿದು ವಿಕಸನ ಅಂತ ನೋಡೋದಾದರೆ, ವ್ಯಕ್ತಿತ್ವ ಅಂದರೆ ಭೂಮಿ ಮೇಲಿರೋ ಪ್ರತಿಯೊಬ್ಬ ಜನರು ಕೂಡ ವ್ಯಕ್ತಿಗಳೇ. ಆ ವ್ಯಕ್ತಿಗಳಲ್ಲಿ ವ್ಯಕ್ತಿತ್ವ ಅಂಥದ್ದು ಕೆಲವೊಬ್ಬರಲ್ಲಿ ಮಾತ್ರ ಕಂಡುಬರುತ್ತೆ. ಫಾರ್ ಎಕ್ಸಾಂಪಲ್ ಹೇಳಿದ್ರೆ, ಒಬ್ಬ ವ್ಯಕ್ತಿ ಸಹಾಯ ಮಾಡ್ತಾರೆ, ಇನ್ನೊಬ್ಬ ವ್ಯಕ್ತಿ ಹೇಳ್ತಾರೆ ನೋಡಿ ಆ ವ್ಯಕ್ತಿಯ ವ್ಯಕ್ತಿತ್ವ ಇಂಥದ್ದು ಅಂತ. ಇನ್ನೊಬ್ಬ ವ್ಯಕ್ತಿ ಗೆಳೆಯರ ಜೊತೆ ಕುಟುಂಬದ ಜೊತೆ ತುಂಬ ಒಳ್ಳೆಯ ಸಂದೇಶ ಕೊಡ್ತಾ ಇರ್ತಾರೆ. ಇನ್ನೊಬ್ಬ ವ್ಯಕ್ತಿ ಹೇಳ್ತಾನೆ ನೋಡಿ ಆ ವ್ಯಕ್ತಿಯ ವ್ಯಕ್ತಿತ್ವ ಇಂಥದ್ದು ಅಂತ. ಅಲ್ಲಿ ಒಂದು ಸಹಾಯ ಇರ್ಬೋದು, ಒಂದು ಒಳ್ಳೆಯ ಗುಣ ಇರ್ಬೋದು, ಅಂದರೆ ಭಾವನಾತ್ಮಕತೆ ಇರ್ಬೋದು. ಇವೆಲ್ಲವೂ ಕೂಡ ವ್ಯಕ್ತಿತ್ವವನ್ನು ಸಾರುತ್ತೆ. ಈ ವ್ಯಕ್ತಿತ್ವ ಅನ್ನೋದು ಪರ್ಸ್ನಾಲಿಟಿ. ಈ ಒಂದು ಪರ್ಸ್ನಾಲಿಟಿನ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗೋದನ್ನೇ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂತ ಕರೀತಾರೆ. ಈ ಒಂದು ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೆಲವೊಬ್ಬರಲ್ಲಿ ಮಾತ್ರ ಕಂಡುಬರುತ್ತೆ. ನೋಡೋದಾದರೆ ಮಹಾತ್ಮ ಗಾಂಧೀಜಿಯರಿದ್ದಾರೆ, ಅಬ್ದುಲ್ ಕಲಾಂರಿದ್ದಾರೆ, ಸರ್ ಎಂ ವಿಶ್ವೇಶ್ವರಯ್ಯ ಇದ್ದಾರೆ. ಇವೆಲ್ಲರೂ ಕೂಡ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅಂದರೆ ವ್ಯಕ್ತಿತ್ವ ವಿಕಸನವನ್ನು ಅವರವರ ಸಾಧನೆಗೆ ಅಡಿಪಾಯವಾಗಿ ಮಾಡಿಕೊಂಡು ಸದೃಢವಾಗಿ ನಿಂತಿರುವಂಥವ್ರು. ಈ ವ್ಯಕ್ತಿತ್ವ ಹೊಂದಿರುವ ವ್ಯಕ್ತಿಗಳ ಜೊತೆ ಸಾಮಾನ್ಯ ವ್ಯಕ್ತಿಗಳು ಕೂಡ ವ್ಯಕ್ತಿತ್ವ ಹೊಂದ್ಬೋದು. ಹೇಗೆ ಅಂದರೆ, ಪ್ರತಿಯೊಬ್ಬ ವ್ಯಕ್ತಿಗಳ ಗುರಿ ಬೇರೆ ಬೇರೆ ಆಗಿರುತ್ತೆ. ಗುರಿ ಯಾವುದೇ ಇರಲಿ, ಗುರಿ ತಲುಪೋದು ಮುಖ್ಯ ಅಂತ ಹೇಳ್ತಾರೆ. ಹಾಗೆ ಪ್ರತಿಯೊಬ್ಬ ವ್ಯಕ್ತಿಗಳು ಈ ಕೌಶಲ್ಯಗಳನ್ನು ಅಳವಡಿಸ್ಕೊಂಡ್ರೆ ಆ ಗುರಿಗಳ ಕಡೆಗೆ ಹೋಗುವ ದಾರಿ ಸುಲಭವಾಗಿರುತ್ತದೆ. ಈ ಒಂದು ಕೌಶಲ್ಯಗಳು ಅಂಶಗಳು ಯಾವುದಂದರೆ, ಫಿಸಿಕಲ್ ಲೆವೆಲ್ ಇರ್ಬೋದು, ಮೆಂಟಲ್ ಲೆವೆಲ್ ಇರ್ಬೋದು, ಸೋಷಿಯಲ್ ಲೆವೆಲ್ ಇರ್ಬೋದು. ಇವೆಲ್ಲವೂ ಅಂಶಗಳು ಜೀವನದಲ್ಲಿ ಅತಿ ಹೆಚ್ಚಾಗಿ ಕಾರ್ಯನಿರ್ವಹಿಸ್ತವೆ. ಫಸ್ಟ್ ಒನ್ ನೋಡೋದಾದರೆ ಫಿಸಿಕಲ್ ಲೆವೆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವಿಡಿಯೋ.